ಗೆಳೆಯರೇ, ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ. ಮಾರ್ಚ್ 5, 2025ರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೇಷರಾಶಿ, ಈ ದಿನ ನೀವು ಕಾಯುತ್ತಿದ್ದ ಒಳ್ಳೆಯ ಸುದ್ದಿ ಬರಬಹುದು. ಉದ್ಯೋಗದಲ್ಲಿ ಹಿರಿಯರಿಂದ ಮೆಚ್ಚುಗೆ ಪಡೆಯುವ ಸಾಧ್ಯತೆ ಇದೆ. ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ತಕ್ಷಣದ ನಿರ್ಧಾರಗಳು ನಿಮ್ಮ ಹಿತಕ್ಕಾಗಿರಬಹುದು. ಕುಟುಂಬದಲ್ಲಿ ಸಣ್ಣ ಜಗಳ ಉಂಟಾಗಬಹುದು, ಅದನ್ನು ಶಾಂತಿಯಿಂದ ಪರಿಹರಿಸಿ. ಸ್ನೇಹಿತರಿಂದ ವಿಶೇಷ ಸಹಾಯ ದೊರಕಬಹುದು. ನೀವು ಕಳೆದ ದಿನಗಳಲ್ಲಿ ಅನುಭವಿಸುತ್ತಿದ್ದ ಒತ್ತಡ ಅಥವಾ ಹತಾಶೆ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ. ಆದ್ದರಿಂದ ಇಂದು ನೀವು ವಿಶ್ರಾಂತಿ ತೆಗೆದುಕೊಳ್ಳುವುದು ಅವಶ್ಯಕವಾಗಿದೆ. ಮಾನಸಿಕ ಶಾಂತಿಗಾಗಿ ಧ್ಯಾನ ಅಥವಾ ಪ್ರಾಣಾಯಾಮ ಮಾಡುವುದು ಒಳ್ಳೆಯದು. ಅತಿಯಾಗಿ ಯೋಚನೆ ಮಾಡದೆ ಮನಸ್ಸಿಗೆ ನೆಮ್ಮದಿ ನೀಡಲು ಪ್ರಯತ್ನಿಸಿ. ನೀವು ಇತರರ ಮೇಲೆ ಪ್ರಭಾವ ಬೀರುವ ಉದ್ದೇಶದಿಂದ ಹೆಚ್ಚು ಖರ್ಚು ಮಾಡಬಹುದು, ಆದರೆ ಅಗತ್ಯವಿಲ್ಲದ ಖರ್ಚನ್ನು ತಪ್ಪಿಸುವುದು ಒಳ್ಳೆಯದು. ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಮುಂದುವರಿಯಬೇಕು. ವ್ಯಾಪಾರದಲ್ಲಿ ಅಪ್ರತ್ಯಕ್ಷತೆ ಖರ್ಚುಗಳು ಆಗಬಹುದು, ಆದ್ದರಿಂದ ಹಣಕಾಸಿನ ಯೋಜನೆಯನ್ನು ಸಮರ್ಪಕವಾಗಿ ಅನುಸರಿಸಿ. ಇಂದು ನಿಮ್ಮ ಕುಟುಂಬದ ಸದಸ್ಯರು ಅಥವಾ ಸ್ನೇಹಿತರು ನಿಮ್ಮ ದಿನಚರಿಯ ಮೇಲೆ ಪ್ರಭಾವ ಬೀರಬಹುದು. ಅನಿರೀಕ್ಷಿತ ಜವಾಬ್ದಾರಿಗಳು ನಿಮ್ಮ ಸಮಯವನ್ನು ಆವರಿಸಬಹುದು. ಇದರಿಂದ ನಿಮಗೆ ಸ್ವತಂತ್ರವಾಗಿ ನಿಮ್ಮ ಕೆಲಸಗಳಿಗೆ ಸಮಯ ಕೊಡಲು ಸಾಧ್ಯವಾಗದೇ ಇರಬಹುದು. ಆದರೂ ನಿಮ್ಮ ಸನಿಹದವರನ್ನು ಅರ್ಥೈಸಿಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಪ್ರೇಮ ಜೀವನವು ಇಂದು ತುಂಬಾ ಸಿಹಿಯಾಗಿರಬಹುದು, ಆದರೆ ಇದು ಅಲ್ಪ ಅವಧಿಯಾಗಿರಬಹುದು. ನೀವು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಭಾವುಕತೆಗೆ ಮನಗದಿರಿ. ನಿಮ್ಮ ಮನಸ್ಸಿನ ಮಾತುಗಳನ್ನು ಮನಸ್ಥಿತಿ ಸಮತೋಲನದೊಂದಿಗೆ ಹಂಚಿಕೊಳ್ಳಿ. ಇಂದು ನೀವು ಸಾಮಾನ್ಯವಾಗಿ ನಿರೀಕ್ಷಿಸುವುದಕ್ಕಿಂತ ಹೆಚ್ಚಾಗಿ ಕಾರ್ಯಕ್ಷಮತೆಯನ್ನು ತೋರಬೇಕಾಗಬಹುದು. ಕಾರ್ಯಕ್ಷೇತ್ರದಲ್ಲಿ ನಿರೀಕ್ಷಿತ ಫಲಿತಾಂಶ ಸಿಗದಿದ್ದರೆ ನಿರಾಸೆಯಾಗಬೇಡಿ. ಧೈರ್ಯ ಮತ್ತು ಶ್ರಮದಿಂದ ಮುಂದುವರೆದರೆ ಯಶಸ್ಸು ಲಭಿಸಲಿದೆ. ನಿಮ್ಮ ಸ್ನೇಹಿತರು ಅಥವಾ ಸಹ ಉದ್ಯೋಗಿಗಳೊಂದಿಗೆ ಸಮಯ ಕಳೆಯಲು ಅವಕಾಶ ದೊರಕಬಹುದು, ಆದರೆ ನಿಮ್ಮ ಸ್ನೇಹಿತರು ಅಥವಾ ಸಹಚರರೊಂದಿಗೆ ಮನಸ್ತಾಪ ಉಂಟಾಗದಂತೆ ಎಚ್ಚರಿಕೆಯಿಂದ ವರ್ತಿಸಿ. ನಿಮ್ಮ ಜೀವನ ಸಂಗಾತಿ ಇಂದು ತಮ್ಮ ಕೆಲಸದ ಒತ್ತಡದಿಂದ ತುಂಬ ಬ್ಯುಸಿಯಾಗಿರಬಹುದು, ಆದ್ದರಿಂದ ಅವರ ಸಹಕಾರವನ್ನು ನಿರೀಕ್ಷಿಸುವ ಮುನ್ನ ಅವರ ತೊಡಕುಗಳನ್ನು ಅರ್ಥ ಮಾಡಿಕೊಳ್ಳಿ. ವೃಷಭ ರಾಶಿ, ಇಂದಿನ ದಿನ ನಿಮ್ಮ ಧೈರ್ಯ ಶ್ರಮಕ್ಕೆ ಯಶಸ್ಸಿನ ಪ್ರತಿಫಲ ನೀಡಲಿದೆ. ವೃತ್ತಿಯ ಬೆಳವಣಿಗೆಯ ಹೊಸ ದಾರಿ ತೆರೆದುಕೊಳ್ಳಬಹುದು. ಆರ್ಥಿಕ ಚಿಂತನೆಗಳು ಕಡಿಮೆಯಾಗಲಿವೆ. ಕುಟುಂಬದಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗಬಹುದು. ಆರೋಗ್ಯದ ಕಡೆ ನಿರ್ಲಕ್ಷ್ಯ ಬೇಡ. ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಒಳ್ಳೆಯ ಪ್ರಗತಿ ಕಂಡುಬರುತ್ತದೆ. ತಿನ್ನುವ ಮತ್ತು ಕುಡಿಯುವ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ ವಹಿಸಿ. ಅಸಡ್ಡೆಯಿಂದ ವರ್ತಿಸಿದರೆ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಸುಸ್ಥಿರ ಆರೋಗ್ಯಕ್ಕಾಗಿ ಇಂದು ನೀರು ಹೆಚ್ಚು ಕುಡಿಯಿರಿ ಮತ್ತು ಆರೋಗ್ಯಕರ ಆಹಾರವನ್ನು ಸೇವಿಸಿ. ತೀರಾ ತೂಕದ ಆಹಾರ ಅಥವಾ ಜಂಕ್ ಫುಡ್ ತಿನ್ನುವುದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ. ಹೊಸ ಹಣ ಗಳಿಕೆಯ ಅವಕಾಶಗಳು ಲಾಭದಾಯಕವಾಗಬಹುದು. ಹೂಡಿಕೆ ಅಥವಾ ಹೊಸ ವ್ಯವಹಾರ ಪ್ರಾರಂಭಿಸಲು ಇದು ಉತ್ತಮ ದಿನವಾಗಿದೆ. ಆದರೂ ಹಣಕಾಸು ನಿರ್ಧಾರಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ ಮತ್ತು ಸರಿಯಾದ ಮಾರ್ಗದರ್ಶನ ಪಡೆಯಿರಿ. ನಿಮ್ಮ ಕುಟುಂಬ ಜೀವನ ಇಂದು ಶಾಂತಿಯುತವಾಗಿರುತ್ತದೆ. ಮನೆಯವರು ನಿಮ್ಮ ಬೆಂಬಲವನ್ನು ಅಪೇಕ್ಷಿಸಬಹುದು. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸಂಭಾಷಣೆ ನಡೆಸುವುದರಿಂದ ಸಂಬಂಧ ಇನ್ನಷ್ಟು ಗಟ್ಟಿಯಾಗಬಹುದು. ಕುಟುಂಬದ ಸದಸ್ಯರಿಗೆ ಹೆಚ್ಚಿನ ಸಮಯ ಮೀಸಲಿಡಲು ಪ್ರಯತ್ನಿಸಿ. ನಿಮ್ಮ ಪ್ರೇಮ ಜೀವನ ಇಂದು ವಿಶೇಷವಾಗಿರಬಹುದು. ಸಿಹಿಯಾದ ಚಾಕೊಲೇಟುಗಳಂತಹ ಅನುಭವ ನಿಮ್ಮ ಪ್ರೀತಿಯಲ್ಲಿ ವ್ಯಕ್ತವಾಗಬಹುದು. ನಿಮ್ಮ ಸಂಗಾತಿಯೊಂದಿಗೆ ವಿಶಿಷ್ಟವಾದ ಅನುಭವಗಳನ್ನು ಹಂಚಿಕೊಳ್ಳುವ ಅವಕಾಶ ಸಿಗಬಹುದು. ಈ ದಿನ ಪ್ರೇಮ ಪೂರಿತ ಮಾತುಕತೆ ಮತ್ತು ಆಪ್ತ ಕ್ಷಣಗಳನ್ನು ಹಂಚಿಕೊಳ್ಳಿ. ನಿಮ್ಮ ಕೆಲಸದ ಸ್ಥಳದಲ್ಲಿ ಜಂಟಿ ಯೋಜನೆಗಳು ಪರಿಣಾಮಕಾರಿಯಾಗಬಹುದು, ಆದರೆ ನಿಮ್ಮ ಪಾಲುದಾರರು ಅಥವಾ ಸಹ ಉದ್ಯೋಗಿಗಳ ವಿರೋಧವನ್ನು ಎದುರಿಸಬೇಕಾಗಬಹುದು. ತಾಳ್ಮೆ ಮತ್ತು ಚಾತುರ್ಯದಿಂದ ಈ ಸವಾಲುಗಳನ್ನು ನಿಭಾಯಿಸುವುದು ಮುಖ್ಯವಾಗುತ್ತದೆ. ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶಗಳು ತಡವಾಗಿ ಲಭ್ಯವಾಗಬಹುದು, ಆದರೆ ಭವಿಷ್ಯದ ದೃಷ್ಟಿಯಲ್ಲಿ ಇದು ನಿಮಗೆ ಒಳ್ಳೆಯದಾಗುತ್ತದೆ. ಸ್ನೇಹಿತರು ಮತ್ತು ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಸಂಪರ್ಕ ಬೆಳೆಸಲು ಇದು ಒಳ್ಳೆಯ ದಿನವಾಗಿದೆ. ಹೊಸ ಪರಿಚಯಗಳು ನಿಮಗೆ ಭವಿಷ್ಯದಲ್ಲಿ ಸಹಾಯ ಮಾಡಬಹುದು. ಸ್ನೇಹಿತರೊಂದಿಗೆ ಮುಕ್ತ ಮನಸ್ಸಿನಿಂದ ಮಾತುಕತೆ ನಡೆಸಿ, ಆದರೆ ಅನಗತ್ಯ ಚರ್ಚೆಗಳಿಗೆ ಜಾಗರೂಕರಾಗಿರಿ. ನಿಮ್ಮ ಸಂಗಾತಿಯೊಂದಿಗೆ ಇಂದು ಗುಣಾತ್ಮಕ ಸಮಯ ಕಳೆಯಬಹುದು. ಪ್ರಯಾಣ ಅಥವಾ ವಿಶೇಷ ಆಹಾರ ಸೇವನೆಯ ಪ್ಲಾನ್ ಮಾಡಬಹುದು. ನಿಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಲು ಇಂದು ಮೊಬೈಲ್ನಿಂದ ದೂರವಿರಿ. ಮಿಥುನ ರಾಶಿ, ನಿಮ್ಮ ಉತ್ಸಾಹ ಇಂದಿನ ದಿನ ಯಶಸ್ಸಿಗೆ ದಾರಿ ತೋರಿಸಬಹುದು. ವೃತ್ತಿ ಜೀವನದಲ್ಲಿ ಸಣ್ಣ ಬದಲಾವಣೆ ಕಾಣಬಹುದು. ಹಣಕಾಸಿನ ಲಾಭದ ಜೊತೆಗೆ ಖರ್ಚುಗಳು ಹೆಚ್ಚಾಗಬಹುದು. ಸ್ನೇಹಿತರಿಂದ ಹೊಸ ಅವಕಾಶಗಳ ಬಗ್ಗೆ ಮಾಹಿತಿ ಸಿಗಬಹುದು.
ಪ್ರಯಾಣದಿಂದ ಹೊಸ ಅನುಭವ ಸಿಗಬಹುದು. ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಮನಸ್ಸಿನ ಸ್ಪಷ್ಟತೆಯನ್ನು ಕಾಪಾಡಲು ಇಂದು ಒತ್ತಡ ಮತ್ತು ಹತಾಶೆಯಿಂದ ದೂರವಿರಬೇಕು. ಹೆಚ್ಚು ಯೋಚಿಸುವುದರಿಂದ ಒತ್ತಡ ಹೆಚ್ಚಾಗಿ ಅದರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ವಿಶ್ರಾಂತಿಗೆ ಧ್ಯಾನ ಮತ್ತು ಮೆಡಿಟೇಷನ್ ಮಾಡುವ ಚಟುವಟಿಕೆಗಳನ್ನು ಅನುಸರಿಸುವುದು ಉತ್ತಮ. ಇಂದು ಮನೆಯಲ್ಲಿನ ಕಾರ್ಯಕ್ರಮ ಅಥವಾ ಖರ್ಚುಗಳ ಕಾರಣದಿಂದಾಗಿ ಹಣದ ಬಳಕೆ ಹೆಚ್ಚಾಗಬಹುದು. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸಮರ್ಥವಾಗಿ ನಿರ್ವಹಿಸಲು ಅಗತ್ಯವಿಲ್ಲದ ಖರ್ಚುಗಳನ್ನು ನಿಯಂತ್ರಿಸುವುದು ಮುಖ್ಯವಾಗುತ್ತದೆ. ಹೊಸ ಹೂಡಿಕೆ ಅಥವಾ ವ್ಯವಹಾರ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ. ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರೊಂದಿಗೆ ನೀವು ಉತ್ತಮ ಸಮಯ ಕಳೆಯುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂಭ್ರಮದ ವಾತಾವರಣ ಮೂಡಬಹುದು. ಆಪ್ತ ವ್ಯಕ್ತಿಗಳೊಂದಿಗೆ ಸಂವಹಿಸಲು ಇದು ಉತ್ತಮ ದಿನವಾಗಿದೆ. ಇಂದು ನಿಮ್ಮ ಪ್ರೇಮ ಜೀವನ ಶರದೃತುವಿನ ಮರದ ಎಲೆಯಂತಿರಬಹುದು. ಅದು ಬದಲಾವಣೆಗೆ ಒಳಗಾಗಬಹುದು. ಇಂದು ಸಂಗಾತಿಯೊಂದಿಗೆ ಅನಾವಶ್ಯಕ ವಾದಗಳಿಗೆ ಹೋಗದಿರುವುದು ಒಳ್ಳೆಯದು. ತಾಳ್ಮೆ ಮತ್ತು ಸಹನಶೀಲತೆಯಿಂದ ಅವರ ಮನಸ್ಥಿತಿಯನ್ನು ಅರ್ಥೈಸಿಕೊಳ್ಳಿ. ನೀವು ಇಂದು ಶ್ರೇಷ್ಠ ವ್ಯಕ್ತಿಗಳೊಂದಿಗೆ ಸಂಪರ್ಕ ಬೆಳೆಸಲು ಪ್ರಯತ್ನಿಸಿದರೆ ಅದು ನಿಮ್ಮ ಭವಿಷ್ಯದ ವೃತ್ತಿ ಜೀವನಕ್ಕೆ ಒಳ್ಳೆಯದು. ಹೊಸ ಯೋಚನೆಗಳು ಮತ್ತು ಯೋಜನೆಗಳು ಮೂಡಬಹುದು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಉತ್ತಮ ಫಲಿತಾಂಶ ಲಭಿಸಬಹುದು. ನಿಮ್ಮ ಸ್ನೇಹಿತರು ಅಥವಾ ಸಹ ಉದ್ಯೋಗಿಗಳೊಂದಿಗೆ ನಿಮ್ಮ ಸೂಕ್ಷ್ಮ ವಿಷಯಗಳನ್ನು ಹಂಚಿಕೊಳ್ಳುವ ಮುನ್ನ ಎಚ್ಚರವಾಗಿರಿ. ಹೊಸ ಪರಿಚಯಗಳು ನಿಮ್ಮ ಭವಿಷ್ಯದ ಅನುಕೂಲಕ್ಕೆ ಬರಬಹುದು. ನಿಮ್ಮ ಸಾಮಾಜಿಕ ವಲಯವನ್ನು ಮತ್ತಷ್ಟು ಬಲಪಡಿಸಲು ಇದು ಉತ್ತಮ ಸಮಯವಾಗಿದೆ. ನಿಮ್ಮ ಸಂಗಾತಿಯೊಂದಿಗೆ ಗಂಭೀರವಾದ ವಾದ ಎದುರಾಗಬಹುದು. ಅರ್ಥಹೀನ ಚರ್ಚೆಗಳನ್ನು ತಪ್ಪಿಸಲು ಪ್ರಯತ್ನಿಸಿ. ಪರಸ್ಪರ ಮನಸ್ಥಿತಿಯನ್ನು ಅರ್ಥೈಸಿಕೊಂಡು ಸಿಹಿಯಾದ ಕ್ಷಣಗಳನ್ನು ಕಳೆಯಿರಿ. ಕಟಕ ರಾಶಿ, ಇಂದು ನಿಮ್ಮ ಶ್ರಮ ಯಶಸ್ಸಿಗೆ ದಾರಿ ಮಾಡುವ ದಿನವಾಗಿದೆ. ಹಣಕಾಸಿನಲ್ಲಿ ನಿರೀಕ್ಷಿತ ಬೆಳವಣಿಗೆ ಕಾಣಬಹುದು. ಸ್ನೇಹಿತರ ಸಹಾಯದಿಂದ ಸಣ್ಣ ಸಮಸ್ಯೆಗಳಿಗೆ ಪರಿಹಾರ ಕಂಡುಬರುತ್ತದೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ನೀಡುವುದು ಸೂಕ್ತ. ಹೊಸ ಕಾರ್ಯ ಆರಂಭಕ್ಕೆ ಚಿಂತನೆ ಮಾಡಿ ನಿರ್ಧಾರ ಕೈಗೊಳ್ಳಿ. ಆಕಸ್ಮಿಕ ಖರ್ಚುಗಳ ಸಾಧ್ಯತೆ ಇದೆ. ಸಂಚಾರದ ವೇಳೆ ಎಚ್ಚರಿಕೆ ಇರಲಿ. ನೀವು ಇಂದು ಹೆಚ್ಚು ಆಶಾವಾದಿ ಮನೋಭಾವವನ್ನು ಬೆಳೆಸಲು ಪ್ರಯತ್ನಿಸಬೇಕು. ನಿಮ್ಮ ಆತ್ಮವಿಶ್ವಾಸ ಮತ್ತು ಶಾಂತಿ ಹೆಚ್ಚಿಸಲು ಧ್ಯಾನ ಅಥವಾ ಯೋಗ ಮಾಡಬಹುದು. ಭಯ, ಅಸೂಯೆ ಮತ್ತು ಬೇಸರವನ್ನು ಹತ್ತಿಕ್ಕಲು ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳಿ. ನಿಮ್ಮ ಮಾನಸಿಕ ಆರೋಗ್ಯ ಸುಧಾರಿಸಿದರೆ ದೈನಂದಿನ ಚಟುವಟಿಕೆಗಳು ಹೆಚ್ಚು ಪರಿಣಾಮಕಾರಿಯಾಗಲಿವೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಇಂದು ಸುಧಾರಣೆಯ ಹಾದಿಯಲ್ಲಿರಬಹುದು. ನೀವು ಯಾರಿಗಾದರೂ ಸಾಲ ನೀಡಿದ್ದರೆ ಇಂದು ಅದನ್ನು ಮರಳಿ ಪಡೆಯುವ ಸಾಧ್ಯತೆ ಇದೆ. ಹೊಸ ಹಣಕಾಸು ಲಾಭಗಳು ಬರಬಹುದು. ಹೂಡಿಕೆ ಅಥವಾ ಹಣಕಾಸಿನ ಯೋಜನೆಗಳ ಬಗ್ಗೆ ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಒಳ್ಳೆಯದು. ಇಂದು ನಿಮ್ಮ ಸಂಬಂಧಗಳ ನವೀಕರಣಕ್ಕೆ ಉತ್ತಮ ದಿನವಾಗಿದೆ. ಕುಟುಂಬದ ಸದಸ್ಯರು ಮತ್ತು ಹಳೆಯ ಸ್ನೇಹಿತರೊಂದಿಗೆ ಸಂಪರ್ಕ ಬೆಳೆಸಲು ಅವಕಾಶ ಸಿಗಬಹುದು. ನಿಮ್ಮ ಸನಿಹದವರೊಂದಿಗೆ ಬೆಸೆಯುವ ಮೂಲಕ ನೆಮ್ಮದಿಯ ಕ್ಷಣಗಳನ್ನು ಕಳೆಯುವಿರಿ. ನಿಮ್ಮ ಸಂಗಾತಿಯ ಅನುಪಸ್ಥಿತಿ ಇಂದು ನಿಮಗೆ ಖುಷಿ ಕಡಿಮೆ ಮಾಡಬಹುದು. ನೀವು ಅವರಿಗಾಗಿ ಕಾತುರದಿಂದ ಕಾಯುವ ಸಾಧ್ಯತೆ ಇದೆ. ಆದರೆ ಈ ದೂರವಿರುವ ಸಮಯವನ್ನು ನಿಮ್ಮ ಭಾವನೆಗಳನ್ನು ಚಿಂತಿಸಲು ಮತ್ತು ಸಂಬಂಧವನ್ನು ಬಲಪಡಿಸಲು ಬಳಸಿಕೊಳ್ಳಿ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತಿರುವುದರಿಂದ ಪ್ರಗತಿ ಸ್ಪಷ್ಟವಾಗುತ್ತದೆ. ನಿಮ್ಮ ಕೆಲಸದ ಗುರಿಗಳನ್ನು ಸಾಧಿಸಲು ಇಂದಿನ ದಿನದ ಶಕ್ತಿಯನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ. ಹೊಸ ಅವಕಾಶಗಳು ಸಿಗಬಹುದು. ಆದರೆ ಆಯ್ಕೆ ಮಾಡುವಾಗ ಜಾಣ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಹೊಸ ಸಂಪರ್ಕಗಳು ಬೆಸೆಯಬಹುದು ಮತ್ತು ಹಳೆಯ ಸ್ನೇಹಿತರನ್ನು ಭೇಟಿಯಾಗಬಹುದು. ನೀವು ನಿಮ್ಮ ಸಮಾಜದಲ್ಲಿ ಒಬ್ಬ ಪ್ರಮುಖ ವ್ಯಕ್ತಿಯಾಗಿ ಬೆಳೆದಿರುವುದನ್ನು ಗಮನಿಸಬಹುದು. ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ. ಇಂದು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯಲು ಸಾಧ್ಯವಾಗದೇ ಇರುವುದರಿಂದ ಅವರೊಂದಿಗೆ ಒಟ್ಟಿಗೆ ಕಳೆದ ವಿಶೇಷ ಕ್ಷಣಗಳನ್ನು ನೆನಪಿಸಿಕೊಳ್ಳಿ ಮತ್ತು ಅವರಿಗಾಗಿ ಒಂದು ಸಣ್ಣ ಸರ್ಪ್ರೈಸ್ ತಯಾರಿಸಿ. ಸಿಂಹ ರಾಶಿ, ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಕೆಲಸದಲ್ಲಿ ಶ್ಲಾಘನೆ ಪಡೆಯಲು ಸಾಧ್ಯತೆ ಇದೆ. ಹಣಕಾಸಿನ ವಿಷಯದಲ್ಲಿ ಅರ್ಥಪೂರ್ಣ ನಿರ್ಧಾರ ತೆಗೆದುಕೊಳ್ಳಿ. ಕುಟುಂಬದೊಂದಿಗೆ ಉತ್ತಮ ಸಮಯ ಕಳೆದರೆ ನಿಮ್ಮ ಒತ್ತಡ ಕಡಿಮೆಯಾಗಬಹುದು. ಅನಾವಶ್ಯಕವಾದ ಚರ್ಚೆಗಳಿಂದ ದೂರವಿರಿ. ಆರೋಗ್ಯದಲ್ಲಿ ಸಮತೋಲನ ಕಾಪಾಡುವುದು ಅಗತ್ಯವಾಗಿದೆ. ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾಭ್ಯಾಸದ ಅವಕಾಶ ಸಿಗಬಹುದು. ಇಂದು ಅನಗತ್ಯ ಉದ್ವೇಗ ಮತ್ತು ಚಿಂತೆ ನಿಮ್ಮ ಶಕ್ತಿಯನ್ನು ಹೀರಬಹುದು. ಇದರಿಂದ ದೈಹಿಕ ಮತ್ತು ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಧ್ಯಾನ, ಯೋಗ ಅಥವಾ ಮನರಂಜನೆಯ ಚಟುವಟಿಕೆಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವುದು ಒಳ್ಳೆಯದು. ಮನಸ್ಸು ಹಗುರವಾಗಿರುವುದರಿಂದ ದೇಹವು ಚುರುಕಾಗಿರುತ್ತದೆ. ನೀವು ಇಂದು ಸುಮ್ಮನೆ ಕುಳಿತುಕೊಳ್ಳುವ ಬದಲು ಹೊಸ ಅವಕಾಶಗಳ ಕಡೆಗೆ ಗಮನ ಹರಿಸಬೇಕು. ಹೂಡಿಕೆ ಅಥವಾ ವ್ಯವಹಾರದ ಹೊಸ ಮಾರ್ಗಗಳನ್ನು ಪರೀಕ್ಷಿಸಲು ಇದು ಒಳ್ಳೆಯ ದಿನವಾಗಬಹುದು. ನಿಮ್ಮ ಹಣಕಾಸು ಸ್ಥಿತಿ ಸುಧಾರಿಸಲು ಯೋಜಿತ ನಿರ್ಧಾರಗಳನ್ನು ಕೈಗೊಳ್ಳಿ. ನೀವು ಹೆಚ್ಚು ಕಲ್ಪನೆಯ ಜಗತ್ತಿನಲ್ಲಿ ಜೀವಿಸುವ ಬದಲು ವಾಸ್ತವವನ್ನು ಸ್ವೀಕರಿಸಬೇಕು. ಸ್ನೇಹಿತರು
ಮತ್ತು ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯಿರಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ತರುತ್ತದೆ. ಅವರೊಂದಿಗೆ ಸರಳ ಆದರೆ ಆಪ್ತ ಕ್ಷಣಗಳನ್ನು ಹಂಚಿಕೊಳ್ಳಿ. ನಿಮ್ಮನ್ನು ಜೀವಕ್ಕಿಂತಲೂ ಹೆಚ್ಚು ಪ್ರೀತಿಸುವ ವ್ಯಕ್ತಿಯನ್ನು ನೀವು ಇಂದು ಭೇಟಿಯಾಗುವ ಸಾಧ್ಯತೆ ಇದೆ. ಪ್ರೇಮ ಜೀವನದಲ್ಲಿ ಹೊಸ ತಿರುವು ಕಂಡುಬರುವುದು. ಪ್ರೀತಿಯ ಮಾಯಾಜಾಲ ನಿಮ್ಮನ್ನು ಆವರಿಸಬಹುದು. ಆ ಕ್ಷಣಗಳನ್ನು ಪೂರ್ತಿಯಾಗಿ ಅನುಭವಿಸಿ. ನಿಮ್ಮ ತ್ವರಿತ ಸಮಸ್ಯೆ ಪರಿಹಾರದ ಸಾಮರ್ಥ್ಯ ಇಂದು ಎಲ್ಲರ ಗಮನ ಸೆಳೆಯಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರತಿಭೆ ಗುರುತಿಸಲ್ಪಡಬಹುದು. ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಲು ಸಿದ್ಧರಾಗಿರಿ. ಅದು ನಿಮ್ಮ ವೃತ್ತಿ ಬೆಳವಣಿಗೆಗೆ ಸಹಕಾರಿಯಾಗಬಹುದು. ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು ನಿಮಗೆ ಅತಿಯಾದ ಸಂತೋಷ ನೀಡಲಿದೆ. ಅವರು ನಿಮಗೆ ಹೊಸ ಅಭಿಪ್ರಾಯ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ನೀಡುವ ಸಾಧ್ಯತೆ ಇದೆ. ಹಳೆಯ ಸ್ನೇಹಿತರ ಸಂಪರ್ಕ ಬೆಳೆಸುವುದರಿಂದ ಸಂತಸದ ಕ್ಷಣಗಳನ್ನು ಅನುಭವಿಸಬಹುದು. ಸ್ವಲ್ಪ ಪ್ರಯತ್ನ ಮಾಡಿದರೆ ಇಂದು ನಿಮ್ಮ ದಾಂಪತ್ಯ ಜೀವನ ಅತ್ಯಂತ ಸುಂದರವಾಗಿ ಸಾಗುವ ಸಾಧ್ಯತೆ ಇದೆ. ಸಂಗಾತಿಯೊಂದಿಗೆ ಉತ್ತಮ ಸಂಭಾಷಣೆ ಮತ್ತು ಹಾಸ್ಯಭರಿತ ಕ್ಷಣಗಳನ್ನು ಹಂಚಿಕೊಳ್ಳಿ. ಅವರ ಅನುಭವ ಮತ್ತು ಅಭಿಪ್ರಾಯಗಳನ್ನು ಗೌರವಿಸುವುದು ಪ್ರಮುಖವಾಗಿದೆ. ಕನ್ಯಾ ರಾಶಿ, ನಿಮ್ಮ ನಿರ್ಧಾರಗಳನ್ನು ಮುನ್ನೋಟದಿಂದ ತೆಗೆದುಕೊಳ್ಳುವುದು ಒಳ್ಳೆಯದು. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಬಹುದು. ಹಣಕಾಸಿನ ಲಾಭದ ಜೊತೆಗೆ ಹೂಡಿಕೆಗೆ ಸಹ ಅವಕಾಶವಿದೆ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗುತ್ತದೆ. ತಲೆನೋವು, ಒತ್ತಡ ಕಡಿಮೆ ಮಾಡಲು ಯೋಗ ಉಪಯುಕ್ತವಾಗುತ್ತದೆ. ಹೊಸ ವ್ಯವಹಾರ ಪ್ರಾರಂಭಿಸಲು ಇದು ಒಳ್ಳೆಯ ದಿನವಾಗಿದೆ. ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಕ್ರೀಡೆ ಮತ್ತು ಹೊರಾಂಗಣ ಕ್ರಿಯೆಗಳನ್ನು ಸೇರಿಸುವ ಮೂಲಕ ನಿಮ್ಮ ಶರೀರ ಮತ್ತು ಮನಸ್ಸಿಗೆ ತಾಜಾತನ ನೀಡಬಹುದು. ಸೌಂದರ್ಯ ಮತ್ತು ಆರೋಗ್ಯವನ್ನು ಕಾಪಾಡಲು ಯೋಗ ಮತ್ತು ವ್ಯಾಯಾಮ ಉತ್ತಮ ಆಯ್ಕೆಯಾಗಬಹುದು. ಭೂಮಿ, ಆಸ್ತಿ-ಪಾಸ್ತಿ ಅಥವಾ ಹೂಡಿಕೆಗಳ ಮೇಲೆ ನೀವು ಗಮನ ಹರಿಸುತ್ತಿದ್ದರೆ ಇಂದು ಉತ್ತಮ ಖರೀದಿದಾರರನ್ನು ಹುಡುಕಲು ಉತ್ತಮ ಅವಕಾಶಗಳಿವೆ. ಹಣಕಾಸು ಸಂಬಂಧಿಸಿದ ನಿರ್ಧಾರಗಳನ್ನು ಜಾಣ್ಮೆಯಿಂದ ತೆಗೆದುಕೊಳ್ಳಿ. ಇದು ನಿಮಗೆ ಭವಿಷ್ಯದಲ್ಲಿ ಉತ್ತಮ ಲಾಭ ತರುವ ಸಾಧ್ಯತೆ ಇದೆ. ಇಂದು ನಿಮ್ಮ ಸಂಬಂಧಿಗಳು ಅಥವಾ ಸ್ನೇಹಿತರು ನಿಮ್ಮ ಮನೆಗೆ ಭೇಟಿ ನೀಡಬಹುದು. ಈ ಸಂಭ್ರಮಕಾರಿ ಸಂದರ್ಭ ನಿಮಗೆ ಸಂತಸ ಮತ್ತು ನೆನಪುಗಳ ಅವಕಾಶ ಒದಗಿಸಬಹುದು. ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸಂತಸದ ಕ್ಷಣಗಳನ್ನು ಹಂಚಿಕೊಳ್ಳಿ. ನೀವು ಇಂದು ನಿಮ್ಮ ಪ್ರೇಮಿಯನ್ನು ನಿರಾಸೆಗೊಳಿಸದಂತೆ ಗಮನ ಹರಿಸಬೇಕು. ಅವರ ಭಾವನೆಗಳಿಗೆ ಗೌರವ ನೀಡುವುದು ಪ್ರಮುಖವಾಗಿದೆ. ನಿಮ್ಮ ಸಹಜ ಪ್ರೀತಿ ಮತ್ತು ಕಾಳಜಿಯನ್ನು ತೋರಿಸುವುದರಿಂದ ಸಂಬಂಧ ಮತ್ತಷ್ಟು ಬಲಗೊಳ್ಳಬಹುದು. ನುರಿತ ಜನರೊಂದಿಗೆ ಒಡನಾಟ ಹೊಂದುವುದರಿಂದ ಭವಿಷ್ಯದ ವೃತ್ತಿ ಮತ್ತು ಉದ್ಯೋಗ ಸಂಬಂಧಿಸಿದ ಪ್ರವೃತ್ತಿಗಳ ಬಗ್ಗೆ ನಿಮಗೆ ಒಳನೋಟ ದೊರೆಯಬಹುದು. ಹೊಸತನ್ನು ಕಳೆಯಲು ಸದಾ ಉತ್ಸುಕರಾಗಿರಿ. ಇದರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಬೆಳವಣಿಗೆ ಸಾಧ್ಯವಾಗುತ್ತದೆ. ನಿಮ್ಮ ಸ್ನೇಹಿತರು ಇಂದು ಒಳ್ಳೆಯ ಸ್ನೇಹದ ಪ್ರಯೋಜನ ತರುತ್ತಾರೆ. ನೀವು ಅವರೊಂದಿಗೆ ಸಂತೋಷದ ಸಮಯವನ್ನು ಕಳೆಯಬಹುದು. ಒಟ್ಟಾಗಿ ಶಾಪಿಂಗ್ ಅಥವಾ ಮನರಂಜನೆ ಮಾಡಲು ಅವಕಾಶವಿದ್ದರೆ ಅದನ್ನು ಕೈ ಬಿಡಬೇಡಿ. ನೀವು ಇಂದು ದಿನಸಿ ಶಾಪಿಂಗ್ ಮಾಡುವ ವಿಷಯದಲ್ಲಿ ಸಂಗಾತಿಯೊಂದಿಗೆ ಸ್ವಲ್ಪ ವಾಗ್ವಾದ ಉಂಟಾಗಬಹುದು. ಆದರೆ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಡಿ. ಸಣ್ಣತನವನ್ನು ಬಿಟ್ಟು ಹೋಗಿ ಸಮಾಧಾನಕರ ದಾಂಪತ್ಯ ಜೀವನವನ್ನು ಅನುಭವಿಸಿ. ತುಲಾ ರಾಶಿ, ಉದ್ಯೋಗದಲ್ಲಿ ಪ್ರಗತಿ ಕಂಡುಬರುತ್ತದೆ. ಹಣಕಾಸಿನ ಹೂಡಿಕೆಗಳನ್ನು ಯೋಚಿಸಿ ಮಾಡಿ. ಸ್ನೇಹಿತರಿಂದ ನಿರೀಕ್ಷಿತ ಸಹಾಯ ದೊರಕಬಹುದು. ಹೊಸ ಅವಕಾಶಗಳತ್ತ ಗಮನ ಹರಿಸಬೇಕು. ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆಗಳ ಸಾಧ್ಯತೆ ಇದೆ. ಕೌಟುಂಬಿಕ ವಿಚಾರದಲ್ಲಿ ತಾಳ್ಮೆ ಇರಲಿ. ಪ್ರಯಾಣದ ಸಂದರ್ಭದಲ್ಲೂ ಎಚ್ಚರಿಕೆ ವಹಿಸಿ. ಸಹೋದರರಿಂದ ಸ್ವಲ್ಪ ಒತ್ತಡದ ಮಾತುಕತೆ ನಡೆಯಬಹುದು. ಆದರೆ ನಿಮಗೆ ತಾಳ್ಮೆ ಇರಲಿ. ನಿಮ್ಮ ಚೈತನ್ಯ ಮತ್ತು ವಿಶ್ವಾಸ ಇಂದಿಗೆ ಹೆಚ್ಚಿರಲಿದೆ. ಆಕರ್ಷಕ ಶಕ್ತಿಯು ನಿಮಗೆ ಒಳ್ಳೆಯ ದಿನವನ್ನು ನೀಡಬಹುದು. ಆದರೆ ದೈಹಿಕ ಆರೋಗ್ಯವನ್ನು ತಲೆಕೆಡಿಸಿಕೊಳ್ಳದೆ ಸೌಕರ್ಯಪೂರ್ಣ ಜೀವನ ಶೈಲಿಯನ್ನು ಅನುಸರಿಸಿ. ಯೋಗ ಮತ್ತು ಧ್ಯಾನವು ಮತ್ತಷ್ಟು ಶಕ್ತಿಯನ್ನು ಹೆಚ್ಚಿಸಬಹುದು. ಈ ರಾಶಿಯ ದೊಡ್ಡ ಉದ್ಯಮಿಗಳು ಇಂದು ಹಣ ಹೂಡಿಕೆ ಮಾಡುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಬೇಕು. ಆಯೋಚಿತ ತೀರ್ಮಾನಗಳು ಹಣಕಾಸಿಗೆ ಹಾನಿ ಮಾಡಬಹುದು. ಆದ್ದರಿಂದ ಸರಿಯಾದ ಸಂಶೋಧನೆ ಮಾಡಿ ಅನುಕೂಲಕರವಾಗಿ ಹೂಡಿಕೆಯ ಅವಕಾಶಗಳನ್ನು ಆರಿಸಿ. ವಿಶೇಷವಾಗಿ ವಾದ ಜಗಳಗಳ ಕಡೆಗೆ ಹೋಗಬೇಡಿ. ಕುಟುಂಬ ಸದಸ್ಯರು ಅಥವಾ ಸ್ನೇಹಿತರೊಂದಿಗೆ ಬೇರೆಯವರ ತಪ್ಪುಗಳನ್ನು ಹುಡುಕುವುದು ಭಿನ್ನಾಭಿಪ್ರಾಯ ಉಂಟು ಮಾಡಬಹುದು. ಸದೃಢ ಬಾಂಧವ್ಯಗಳನ್ನು ಉಳಿಸಿಕೊಳ್ಳಲು ತಾಳ್ಮೆ ಮತ್ತು ಸಹನಶೀಲತೆಯನ್ನು ಬಳಸಿಕೊಳ್ಳಿ. ನಿಮ್ಮ ನಿಕಟ ಸ್ನೇಹಿತ ಅಥವಾ ಪ್ರೀತಿಯ ವ್ಯಕ್ತಿ ನಿಮ್ಮ ಕಣ್ಣೀರನ್ನು ಒರೆಸಲು ಇಂದು ನಿಮ್ಮ ಜೊತೆಗಿರಬಹುದು. ಪ್ರೀತಿಯ ಬಾಂಧವ್ಯ ಇನ್ನಷ್ಟು ಪ್ರಬಲವಾಗುವ ಲಕ್ಷಣಗಳಿವೆ. ಇಂದು ನಿಮ್ಮ ಸಂಗಾತಿಯೊಂದಿಗೆ ಆಪ್ತ ಕ್ಷಣಗಳನ್ನು ಹಂಚಿಕೊಳ್ಳಬಹುದು. ನಿಮ್ಮ ಉದ್ಯೋಗದಲ್ಲಿ ಎಲ್ಲವೂ ನಿಮ್ಮ ಪರವಾಗಿಯೇ ಇರುವ ಸಾಧ್ಯತೆ ಇದೆ. ಕೆಲಸದ ಒತ್ತಡ ಕಡಿಮೆಯಾಗಬಹುದು ಮತ್ತು ನಿಮ್ಮ ನೈಸರ್ಗಿಕ ಪ್ರತಿಭೆಯು ಮೆರುಗು ಮೂಡಬಹುದು. ಇದನ್ನು ಉತ್ತಮವಾಗಿ ಬಳಸಿಕೊಳ್ಳಿ ಮತ್ತು ಮುಂದಿನ ಅವಕಾಶಗಳ ಬಗ್ಗೆ ಚಿಂತಿಸಿರಿ. ನೀವು ಇಂದು ಒಂದು ಕ್ಷಣ ಎಲ್ಲರೊಂದಿಗೆ ದೂರವಿದ್ದು ಏಕಾಂತದಲ್ಲಿ ಕಾಲ ಕಳೆಯಲು ಇಚ್ಛಿಸಬಹುದು. ಇದು ನಿಮ್ಮ ಆಂತರಿಕ ಶಾಂತಿಯನ್ನು ಪಡೆಯಲು ಉತ್ತಮ ದಿನವಾಗಬಹುದು. ಪ್ರಿಯ ಸ್ನೇಹಿತರು ಅಥವಾ ಕುಟುಂಬದವರು ನಿಮ್ಮನ್ನು ಪ್ರೇರೇಪಿಸಬಹುದು.
ಇಂದು ನಿಮ್ಮ ಸಂಗಾತಿಯೊಂದಿಗೆ ಬಹಳ ಅಪರೂಪದ ಪ್ರೇಮದ ಉತ್ಸಾಹ ಅನುಭವಿಸಬಹುದು. ಇದು ನಿಮ್ಮ ಪ್ರೀತಿಯ ಹೊಸ ಅಧ್ಯಾಯವನ್ನು ತೆರೆದು ಹಾಕುವ ದಿನವಾಗಿರಬಹುದು. ಸಣ್ಣ ಸಿಹಿಯಾದ ಸರ್ಪ್ರೈಸ್ ಅಥವಾ ನಿರೀಕ್ಷಿತ ಸಂತೋಷದ ಕ್ಷಣಗಳನ್ನು ಕಳೆಯುವ ಸಾಧ್ಯತೆ ಇದೆ. ವೃಶ್ಚಿಕ ರಾಶಿ, ಇಂದು ಹೊಸ ಪ್ರಯತ್ನಗಳು ಯಶಸ್ವಿಯಾಗಲಿವೆ. ಹಣಕಾಸಿನಲ್ಲಿ ಸಮತೋಲನ ಕಾಪಾಡುವುದು ಮುಖ್ಯವಾಗುತ್ತದೆ. ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ ಇರಿಸಲು ಪ್ರಯತ್ನಿಸಬೇಕು. ಹೊಸ ಗೆಳೆಯರೊಂದಿಗೆ ಆಪ್ತತೆ ಹೆಚ್ಚಾಗಬಹುದು. ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಿ. ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ನಿಮಗೆ ದೊರಕಬಹುದು. ಹೊಸ ಯೋಜನೆಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳಲು ಸೂಕ್ತ ಸಮಯವಿದು. ನಿಮ್ಮ ಶಾರೀರಿಕ ಆರೋಗ್ಯವನ್ನು ಸರಿಯಾಗಿ ನೋಡಿಕೊಳ್ಳಲು ಸರಿಯಾದ ಆಹಾರವನ್ನು ತೆಗೆದುಕೊಳ್ಳುವುದು ಅಗತ್ಯವಿದೆ. ಹೆಚ್ಚಿನ ಕ್ಯಾಲೋರಿಯ ಆಹಾರಗಳಿಂದ ದೂರವಿರಿ, ಇಲ್ಲವಾದರೆ ದೇಹದಲ್ಲಿ ಅಸಮತೋಲನ ಉಂಟಾಗಬಹುದು. ಯೋಗ ಅಥವಾ ದಿನನಿತ್ಯ ವಾಕಿಂಗ್ ಮಾಡುವುದು ಒಳ್ಳೆಯದು. ನೀವು ಇಂದು ಹೆಚ್ಚುವರಿ ಹಣ ಮಾಡುವ ಯೋಜನೆ ಹೊಂದಿದ್ದರೆ ಇದನ್ನು ಸುಭದ್ರ ಮತ್ತು ಲಾಭದಾಯಕ ಹೂಡಿಕೆ ಯೋಜನೆಗಳಲ್ಲಿ ಬಳಸಬಹುದು. ತ್ವರಿತ ನಿರ್ಧಾರಗಳನ್ನು ಕೈಗೊಂಡು ಹೂಡಿಕೆ ಮಾಡುವುದನ್ನು ತಪ್ಪಿಸಿ. ಸರಿಯಾಗಿ ಯೋಚಿಸಿ ಕಾರ್ಯಾಚರಣೆ ಮಾಡಿ. ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಶ್ರಮ ಮತ್ತು ಸಮರ್ಪಣೆಗೆ ಮೆಚ್ಚುಗೆ ತೋರಬಹುದು. ನೀವು ಅವರಿಗಾಗಿ ತೆಗೆದುಕೊಳ್ಳುವ ನಿರ್ಧಾರಗಳು ಅವರ ಬೆಂಬಲವನ್ನು ಪಡೆದುಕೊಳ್ಳಬಹುದು. ಇಂದು ಕುಟುಂಬದೊಂದಿಗೆ ಖುಷಿಯ ಸಮಯವನ್ನು ಕಳೆಯುವ ಅವಕಾಶ ಸಿಗಬಹುದು. ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಕೆಲವೊಂದು ಅಸಮಾಧಾನ ತರುತ್ತಾರೆ ಎಂದು ನಿಮಗೆ ಭಾಸವಾದರೂ ಸಹ ನೀವು ಅವರಿಗೆ ಪ್ರೀತಿಯನ್ನು ತೋರಿಸಬೇಕು. ಇದು ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಅವರ ಜೊತೆಗೆ ಮನಸ್ಸು ಹಂಚಿಕೊಂಡರೆ ಸಂಬಂಧದಲ್ಲಿ ಜಾಸ್ತಿ ಅರ್ಥಗರ್ಭಿತವಾದ ಅನುಭವಗಳನ್ನು ಪಡೆಯಬಹುದು. ಹೊಸ ಅವಕಾಶಗಳಿಗಾಗಿ ಹುಡುಕುವ ಮತ್ತು ನಿಮ್ಮ ವೃತ್ತಿ ಜೀವನವನ್ನು ಮತ್ತಷ್ಟು ಸುಧಾರಿಸುವ ಸಮಯವಿದು. ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸರಿಯಾಗಿ ಅಧ್ಯಯನ ಮಾಡಿ. ಹೊಸ ಕಲಿಕೆಗಳು ಮತ್ತು ಚರ್ಚೆಗಳು ನಿಮ್ಮ ವೃತ್ತಿ ಜೀವನದಲ್ಲಿ ನೆರವಾಗಬಹುದು. ನೀವು ಇಂದು ಇತರರೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು, ಆದರೆ ಸ್ವತಃ ನಿಮ್ಮ ಅಗತ್ಯತೆಗಳಿಗೂ ಸಮಯವನ್ನು ಮೀಸಲಾಗಿಡುವುದು ಮುಖ್ಯವಾಗುತ್ತದೆ. ಸ್ನೇಹಿತರು ನಿಮ್ಮ ದಿನವನ್ನು ಮತ್ತಷ್ಟು ಉತ್ಸಾಹಭರಿತವಾಗಿಸಲು ಸಹಾಯ ಮಾಡಬಹುದು. ನಿಮ್ಮ ಸಂಗಾತಿ ತಮ್ಮ ಸ್ನೇಹಿತರೊಂದಿಗೆ ಹೆಚ್ಚು ಸಮಯ ಇಂದು ಕಳೆಯಬಹುದು. ಇದರಿಂದ ನೀವು ಸ್ವಲ್ಪ ಅಸಮಾಧಾನ ಅನುಭವಿಸಬಹುದು, ಆದರೆ ಅವರ ಸ್ವಾತಂತ್ರ್ಯವನ್ನು ಗೌರವಿಸಿ. ನಿಮ್ಮ ಭಾವನೆಗಳನ್ನು ಸಹಜವಾಗಿ ಹಂಚಿಕೊಳ್ಳಿ. ಇದು ಪರಸ್ಪರ ಬಾಂಧವ್ಯವನ್ನು ಗಟ್ಟಿಯಾಗಿಸಲು ಸಹಾಯ ಮಾಡುತ್ತದೆ. ಧನುರಾಶಿ, ನಿಮ್ಮ ಶ್ರಮಕ್ಕೆ ಇಂದು ಸಕಾರಾತ್ಮಕ ಪ್ರತಿಫಲ ಸಿಗಲಿದೆ. ವೃತ್ತಿಯ ಬೆಳವಣಿಗೆ ನಿರೀಕ್ಷಿತ ಮಟ್ಟದಲ್ಲಿ ಸಾಗಲಿದೆ. ಹಣಕಾಸಿನಲ್ಲಿ ಲಾಭದ ಜೊತೆಗೆ ಸಣ್ಣ ಖರ್ಚುಗಳು ಇರಬಹುದು. ಕುಟುಂಬದ ಜೊತೆ ಸಂತೋಷದ ಕ್ಷಣಗಳನ್ನು ಕಳೆದರೆ ಒತ್ತಡ ಕಡಿಮೆಯಾಗಲಿದೆ. ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ಇರಲಿ. ಹೊಸ ಕಲಿಕೆಯ ಅವಕಾಶ ದೊರಕಬಹುದು. ಉದ್ಯೋಗಸ್ಥರಿಗೆ ಉನ್ನತ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗಬಹುದು. ಈ ದಿನ ನೀವು ಭಾರೀ ಕೆಲಸಗಳಿಂದ ಅಲಿಯಲ್ಪಟ್ಟರೂ ನೀವು ಶಕ್ತಿ ತುಂಬಿದ ಅನುಭವವನ್ನು ಪಡೆಯುವಿರಿ. ತಾಜಾ ಹಣ್ಣು ಮತ್ತು ಆರೋಗ್ಯಕರ ಆಹಾರವನ್ನು ಸೇವಿಸುವುದು ನಿಮ್ಮ ದೈಹಿಕ ಫಿಟ್ನೆಸ್ಗೆ ಇನ್ನಷ್ಟು ಸಹಾಯ ನೀಡಬಹುದು. ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಇಂದಿನ ದಿನ ಸಂತೋಷವನ್ನು ತರಬಹುದು. ನಿಮ್ಮ ಹಳೆಯ ಸಾಲಗಳು ತೀರಬಹುದಾದ ದಿನವಾಗಿರಬಹುದು. ಹೊಸ ಹೂಡಿಕೆಗಳನ್ನು ಮಾಡುವ ಮುನ್ನ ಸೂಕ್ತವಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ಉದಾರತೆಯನ್ನು ನೋಡುವಾಗ ನೀವು ಕೊಂಚ ಎಚ್ಚರಿಕೆಯಿಂದ ಇರಬೇಕು. ಕೆಲವರು ನಿಮ್ಮ ಸೌಮ್ಯ ಸ್ವಭಾವದ ಲಾಭ ಪಡೆಯಲು ಪ್ರಯತ್ನಿಸಬಹುದು. ಸಂಬಂಧಗಳಲ್ಲಿ ಸಮತೋಲನ ಇರಿಸಿಕೊಂಡರೆ ನಿಮ್ಮ ಖುಷಿಯನ್ನು ಉಳಿಸಬಹುದು. ನೀವು ಇಂದು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಮುಂದೆ ಆಗುವ ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಅವರನ್ನು ಕ್ಷಮಿಸುವುದು ಒಳಿತಾಗಬಹುದು. ಪ್ರೀತಿಯ ಬಂಧ ಗಟ್ಟಿಯಾಗಲು ಪರಸ್ಪರ ಬಾಂಧವ್ಯ ಮತ್ತು ಸಹನೆ ಅಗತ್ಯವಿದೆ. ಕಚೇರಿಯಲ್ಲಿ ಕೆಲವು ಸಹ ಉದ್ಯೋಗಿಗಳು ನಿಮ್ಮ ನಿರ್ಧಾರ ಶೈಲಿಯನ್ನು ಇಷ್ಟಪಡದೇ ಇರುವ ಸಾಧ್ಯತೆ ಇದೆ, ಆದರೆ ನೀವು ನಿಮ್ಮ ಕೆಲಸದಲ್ಲಿ ನಿಷ್ಠೆಯಿಂದ ಇರಬೇಕು. ಅಗತ್ಯವಿದ್ದರೆ ನಿಮ್ಮ ಯೋಜನೆಗಳನ್ನು ಪರಿಷ್ಕರಿಸಿ ಅದನ್ನು ಇನ್ನಷ್ಟು ಉತ್ತಮಗೊಳಿಸಬಹುದು. ನೀವು ಕೆಲವೊಮ್ಮೆ ಬಹಳ ಸಜೀವವಾಗಿ ಇರಬಹುದು, ಆದರೆ ಕೆಲವೊಮ್ಮೆ ಸಂಪೂರ್ಣವಾಗಿ ಒಂಟಿಗನಂತೆ ಇರಬಹುದು. ಇಂದು ನೀವು ಸ್ವತಃ ನಿಮಗಾಗಿ ಸ್ವಲ್ಪ ಸಮಯ ಮೀಸಲಿಡಿ. ಇದು ನಿಮಗೆ ನಿಮ್ಮ ಮನಸ್ಸಿಗೆ ಶಾಂತಿ ತರಬಹುದು. ನಿಮ್ಮ ನೆರೆಹೊರೆಯವರು ಅಥವಾ ಇತರ ಜನರು ನಿಮ್ಮ ದಾಂಪತ್ಯ ಜೀವನದಲ್ಲಿ ವ್ಯತ್ಯಾಸ ತರಲು ಪ್ರಯತ್ನಿಸಬಹುದು, ಆದರೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಬಾಂಧವ್ಯವು ಈ ಅಡೆತಡೆಗಳನ್ನು ಮೀರಿ ಇನ್ನಷ್ಟು ಬಲಗೊಳ್ಳುತ್ತದೆ. ಮಕರ ರಾಶಿ, ಶಾಂತಿಯುತ ನಿರ್ಧಾರಗಳಿಂದ ಈ ದಿನ ಯಶಸ್ವಿಯಾಗಬಹುದು. ನಿಮ್ಮ ಪರಿಶ್ರಮಕ್ಕೆ ಇಂದು ಮೆಚ್ಚುಗೆ ದೊರಕಲಿದೆ. ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ಕಾಣಬಹುದು. ಉದ್ಯೋಗದಲ್ಲಿ ನೀವು ನಿರೀಕ್ಷಿಸುತ್ತಿದ್ದ ಪ್ರಗತಿ ಸಾಧ್ಯವಾಗಬಹುದು. ಸ್ನೇಹಿತರಿಂದ ಹೊಸ ಅವಕಾಶಗಳ ಬಗ್ಗೆ ಮಾಹಿತಿಯ ನಿರೀಕ್ಷೆ ಇದೆ.
ಆರೋಗ್ಯದಲ್ಲಿ ಸಣ್ಣ ತೊಂದರೆಗಳ ಸಂಭವವಿದೆ, ಆದ್ದರಿಂದ ವಿಶ್ರಾಂತಿ ತೆಗೆದುಕೊಳ್ಳಿ. ನಿಮ್ಮ ಮನಸ್ಸಿನ ಶುದ್ಧಿಗಾಗಿ ಯೋಗ ಅಥವಾ ಧ್ಯಾನ ಮಾಡುವುದು ಒಳಿತಾದ ಮಾರ್ಗವಾಗಿದೆ. ಆಹಾರದಲ್ಲಿ ತೂಕ ಹೆಚ್ಚಿಸುವ ಪದಾರ್ಥಗಳನ್ನು ಕಡಿಮೆ ಮಾಡುವುದು ಒಳ್ಳೆಯದು. ನಿಕಟ ಸಂಬಂಧಿಗಳ ಮನೆಗೆ ಭೇಟಿ ನೀಡುವುದರಿಂದ ನಿಮ್ಮ ಖರ್ಚು ಹೆಚ್ಚಾಗಬಹುದು, ಆದರೆ ಇದು ಉದ್ದೇಶಪೂರ್ವಕವಾಗಿ ನಡೆದರೆ ನಂತರದ ದಿನಗಳಲ್ಲಿ ಇದರ ಲಾಭ ಕಾಣಬಹುದು. ಹಣಕಾಸಿನ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ. ಬಿಕ್ಕಟ್ಟಿನ ಸಮಯದಲ್ಲಿ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರು ನಿಮ್ಮನ್ನು ಬೆಂಬಲಿಸುವರು. ಹಳೆಯ ಸಂಬಂಧಗಳನ್ನು ಪುನಶ್ಚೇತನಗೊಳಿಸಲು ಇದು ಒಳ್ಳೆಯ ದಿನವಾಗಿದೆ. ಕುಟುಂಬ ಸದಸ್ಯರೊಂದಿಗೆ ಚರ್ಚೆ ನಡೆದರೆ ಅವರು ನಿಮಗೆ ಉಪಯುಕ್ತ ಸಲಹೆ ನೀಡಬಹುದು. ನೀವು ಇಂದು ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವ ವ್ಯಕ್ತಿಯನ್ನು ಭೇಟಿ ಮಾಡುವ ಸಾಧ್ಯತೆ ಇದೆ. ನೀವು ಇಂದು ನಿಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯಬಹುದು. ಇದು ನಿಮ್ಮ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುತ್ತದೆ. ನಿಮ್ಮ ಆಧಿಪತ್ಯದ ಧೋರಣೆ ಸಹ ಉದ್ಯೋಗಿಗಳಿಗೆ ಇಷ್ಟವಾಗದೇ ಇರಬಹುದು. ಸಹ ಉದ್ಯೋಗಿಗಳು ಸಹಕಾರ ಪಡೆದು ಹೊಸ ಕಾರ್ಯತಂತ್ರಗಳನ್ನು ಅನುಸರಿಸುವುದು ಉತ್ತಮ. ಶ್ರಮಪಟ್ಟು ಮಾಡಿದ ಕೆಲಸ ಫಲ ನೀಡುವುದು ಖಂಡಿತ. ಇಂದು ನಿಮ್ಮ ದಾಂಪತ್ಯ ಜೀವನದ ಅತ್ಯುತ್ತಮ ದಿನಗಳಲ್ಲಿ ಒಂದಾಗಬಹುದು. ನಿಮ್ಮ ಸಂಗಾತಿಯ ಪ್ರೀತಿ ಮತ್ತು ಆದರದಿಂದ ನೀವು ಸಂತೋಷ ಅನುಭವಿಸುವಿರಿ. ಪರಸ್ಪರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಕುಂಭರಾಶಿ, ನಿಮ್ಮ ತಾಳ್ಮೆಯಿಂದ ಯಶಸ್ಸಿಗೆ ದಾರಿ ಮಾಡಬಹುದು. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಲಭಿಸಬಹುದು. ಹಣಕಾಸಿನ ಬಗ್ಗೆ ಸೂಕ್ತ ಪ್ಲಾನಿಂಗ್ ಮಾಡುವುದು ಅಗತ್ಯವಾಗಿದೆ. ಆರೋಗ್ಯದಲ್ಲಿ ಸಮತೋಲನ ಕಾಪಾಡುವುದು ಮುಖ್ಯವಾಗುತ್ತದೆ. ಕುಟುಂಬದೊಂದಿಗಿನ ಸಮಯ ಸಂತಸದ ಕ್ಷಣಗಳನ್ನು ನೀಡಲಿದೆ. ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಲು ಇದು ಸೂಕ್ತ ಸಮಯವಾಗಿದೆ. ಪಯಣದಿಂದ ಹೊಸ ಉತ್ಸಾಹ ಲಭಿಸಬಹುದು. ಅಗಾಧವಾದ ಒತ್ತಡದಿಂದ ಮುಕ್ತವಾಗಲು ಧ್ಯಾನ ಮತ್ತು ಯೋಗ ಮಾಡುವುದು ಒಳ್ಳೆಯದು. ದ್ವೇಷ ಮತ್ತು ಅನಗತ್ಯ ಆಕ್ರೋಶ ನಿಮ್ಮ ಮಾನಸಿಕ ಶಾಂತಿಯನ್ನು ಹಾಳು ಮಾಡಬಹುದು, ಅದರಿಂದ ದೂರವಿರಿ. ದಿನದ ಕೊನೆಯ ವೇಳೆಗೆ ನಿಮ್ಮ ಶರೀರ ಸುಸ್ತಾಗಬಹುದು, ಆದ್ದರಿಂದ ಹೆಚ್ಚಿನ ಶ್ರಮ ಪಡಬೇಡಿ. ಇಂದು ನಿಮ್ಮ ಪೋಷಕರು ಹಣಕಾಸಿನ ನಿರ್ವಹಣೆಯ ಬಗ್ಗೆ ನಿಮಗೆ ಉಪದೇಶ ನೀಡಬಹುದು. ಅದನ್ನು ಗಮನ ಕೊಟ್ಟು ಕೇಳಿ, ಅದು ನಿಮ್ಮ ಭವಿಷ್ಯದ ತೊಂದರೆಗಳನ್ನು ತಪ್ಪಿಸಬಹುದು. ಉದ್ಯಮಿಗಳಿಗೆ ತಕ್ಷಣದ ಲಾಭ ಗಳಿಸುವ ಅವಕಾಶ ಲಭ್ಯವಾಗಬಹುದು. ಆರ್ಥಿಕ ನಿರ್ಧಾರಗಳನ್ನು ಜಾಣ್ಮೆಯಿಂದ ತೆಗೆದುಕೊಳ್ಳಿ. ಕುಟುಂಬದೊಂದಿಗೆ ವಿನೋದಪೂರ್ಣ ಸಮಯ ಕಳೆದರೆ ಮನಃಶಾಂತಿ ಸಿಗಲಿದೆ. ಕುಟುಂಬ ಸದಸ್ಯರ ಸಲಹೆಯನ್ನು ಆಲಿಸಿ, ಏಕೆಂದರೆ ಅವರ ಅನುಭವದಿಂದ ನಿಮಗೆ ಲಾಭವಾಗಬಹುದು. ಮಿತ್ರರೊಂದಿಗೆ ಸಂವಾದ ನಿಮಗೆ ಸಂತೋಷ ತರಬಹುದು. ನೀವು ನಿಮ್ಮ ಜೀವನದಲ್ಲಿ ಪ್ರೇಮದ ಕೊರತೆಯನ್ನು ಅನುಭವಿಸಬಹುದು, ಆದರೆ ಸಮಯದೊಂದಿಗೆ ಎಲ್ಲವೂ ಬದಲಾಗುತ್ತದೆ. ಪ್ರಣಯ ಸಂಬಂಧದಲ್ಲಿ ಅಪಸ್ವರವಿದ್ದರೆ ಸಮಾಧಾನಪೂರ್ವಕವಾಗಿ ಚರ್ಚಿಸಿ ಪರಿಹಾರ ಕಂಡುಕೊಳ್ಳಿ. ನಿಮ್ಮ ಕರ್ತವ್ಯಗಳತ್ತ ಸಂಪೂರ್ಣ ಗಮನ ಹರಿಸಿ. ಹೊಸ ಲಾಭದಾಯಕ ವೃತ್ತಿಪರ ಅವಕಾಶಗಳು ಸಿಗಬಹುದು. ಉದ್ಯಮಿಗಳು ಲಾಭದಾಯಕ ದಿನವನ್ನು ಎದುರಿಸಬಹುದು. ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧ ಉಳಿಸಿಕೊಂಡು ಕಾರ್ಯನಿರ್ವಹಿಸಿ. ನೀವು ಈ ದಿನ ಸಾಕಷ್ಟು ಉಚಿತ ಸಮಯವನ್ನು ಪಡೆಯಬಹುದು. ಅದನ್ನು ಉತ್ತಮವಾಗಿ ಉಪಯೋಗಿಸಿಕೊಳ್ಳಿ. ಅದನ್ನು ಓದು, ಕ್ರೀಡೆ ಅಥವಾ ಜಿಮ್ಗೆ ಹೋಗಿ ಬಳಸಿಕೊಳ್ಳಿ. ನಿಮ್ಮ ಸಂಗಾತಿಯ ಆರೋಗ್ಯದ ಕಾರಣದಿಂದ ನಿಮ್ಮ ಯೋಜನೆಗಳು ಅಸ್ತವ್ಯಸ್ತವಾಗಬಹುದು, ಆದರೆ ನೀವು ಒಟ್ಟಾಗಿ ಸಮಯ ಕಳೆದರೆ ಅದನ್ನು ಸಮಾಧಾನಕರವಾಗಿಸಬಹುದು. ಮೀನರಾಶಿ, ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಉದ್ಯೋಗದಲ್ಲಿ ಸಣ್ಣ ಬದಲಾವಣೆ ಕಂಡುಬರುವ ಸಾಧ್ಯತೆ ಇದೆ. ಹಣಕಾಸಿನ ಲಾಭದ ಜೊತೆಗೆ ಸೂಕ್ತ ಹೂಡಿಕೆ ಅಗತ್ಯವಿದೆ. ಕುಟುಂಬದಲ್ಲಿ ಸಂತಸದ ಬೆಳವಣಿಗೆ ಕಂಡುಬರುವ ಸಾಧ್ಯತೆ ಇದೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು. ಸ್ನೇಹಿತರೊಂದಿಗೆ ಹೆಚ್ಚಿನ ಸಮಯ ಕಳೆಯಿರಿ. ಸ್ನೇಹಿತರಿಂದ ಸೂಕ್ತ ಸಹಾಯ ದೊರಕಬಹುದು. ವೈಯಕ್ತಿಕ ಜೀವನದಲ್ಲಿ ಹೊಸ ಆರಂಭ ಸಾಧ್ಯವಾಗುತ್ತದೆ. ಪ್ರಯಾಣದಿಂದ ಹೊಸ ಅನುಭವ ಪಡೆಯಬಹುದು. ಇಂದು ನಿಮ್ಮಲ್ಲಿ ಹೆಚ್ಚಿನ ಚೈತನ್ಯ ಮತ್ತು ಚುರುಕುತನವನ್ನು ಕಾಣಬಹುದು. ನಿಮ್ಮ ಆರೋಗ್ಯ ಸಂಪೂರ್ಣವಾಗಿ ನಿಮ್ಮ ಬೆಂಬಲವಾಗಿ ಕಾರ್ಯನಿರ್ವಹಿಸುತ್ತದೆ. ದಿನದ ಪ್ರಾರಂಭದಲ್ಲಿ ಸ್ವಲ್ಪ ಯೋಗ ಅಥವಾ ವ್ಯಾಯಾಮ ಮಾಡುವುದು ಇನ್ನಷ್ಟು ಶಕ್ತಿಯನ್ನು ಒದಗಿಸುತ್ತದೆ. ನಿಮ್ಮ ಸಹೋದರ ಅಥವಾ ಸಹೋದರಿ ಸಹಾಯದಿಂದ ಹಣದ ಲಾಭವಾಗುವ ಸಾಧ್ಯತೆ ಇದೆ. ಆರ್ಥಿಕ ವಿಷಯಗಳಲ್ಲಿ ಜಾಣ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಉದ್ಯಮಿಗಳಿಗೆ ಹೊಸ ವಾಣಿಜ್ಯಕ್ಕೆ ಒಪ್ಪಂದಗಳು ಲಾಭ ತರಬಹುದು. ಕುಟುಂಬದ ಸದಸ್ಯರಿಂದ ಬೆಂಬಲ ಸಿಗುತ್ತದೆ, ಇದು ನಿಮ್ಮ ಮನಸ್ಸಿಗೆ ಶಾಂತಿ ತರಬಹುದು. ಸಂಬಂಧದಲ್ಲಿ ಭಿನ್ನಾಭಿಪ್ರಾಯಗಳು ಇದ್ದರೂ ಇಂದು ಅದನ್ನು ಪರಿಹರಿಸಲು ಪ್ರಯತ್ನಿಸಬಹುದು. ಪೋಷಕರ ಆಶೀರ್ವಾದವು ನಿಮ್ಮ ಪಾಲಿಗೆ ಸಂತಸದ ಕ್ಷಣಗಳನ್ನು ತರುತ್ತದೆ. ನಿಮ್ಮ ಪ್ರೇಮ ಜೀವನದಲ್ಲಿ ಪುನಃ ಶಾಂತಿ ತರುವ ಸಮಯವಿದು. ಹಳೆಯ ಮನಸ್ತಾಪಗಳನ್ನು ಮರೆತು ಹೊಸ ಸಮಾಧಾನಕರ ಯಾತ್ರೆಯನ್ನು ಪ್ರಾರಂಭಿಸಿ. ನಿಮ್ಮ ಸಂಗಾತಿಯು ಇಂದು ನಿಮಗೆ ಹೆಚ್ಚಿನ ಪ್ರೀತಿಯನ್ನು ತೋರಿಸುವ ಸಾಧ್ಯತೆ ಇದೆ. ಇಂದು ನಿಮಗೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಉತ್ತಮ ದಿನವಾಗಿದೆ. ಹಿರಿಯ ಅಧಿಕಾರಿಗಳ ಸಲಹೆಗಳನ್ನು ಆಲಿಸಿ,
ಅದು ನಿಮ್ಮ ಮುಂದಿನ ಬೆಳವಣಿಗೆಗೆ ಸಹಕಾರಿಯಾಗಬಹುದು. ನಿಮ್ಮ ಸೃಜನಶೀಲತೆ ಮೂಡಿ ಬರಲು ಇದು ಸೂಕ್ತ ದಿನವಾಗಿದೆ. ಹೊಸ ಕಲ್ಪನೆಗಳೊಂದಿಗೆ ಕಾರ್ಯನಿರ್ವಹಿಸಿ, ಅದು ಭವಿಷ್ಯದಲ್ಲಿ ಲಾಭ ತರುವಂತಿರಬಹುದು. ಇತರರಿಂದ ಸಲಹೆ ಸ್ವೀಕರಿಸಿ, ಅದು ನಿಮಗೆ ಪ್ರಯೋಜನಕಾರಿಯಾಗಬಹುದು ಎಂದು ಪರಿಶೀಲಿಸಿಕೊಳ್ಳಿ. ಗೆಳೆಯರೇ, ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ.